ನೀವು ಯಾವ ವೈಬ್ರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಇವತ್ತು ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ನೋಡಿದ್ಯಾ 10,000 ಇದೆ, ನಾನು ಕೇಳ್ತಾ ಇರೋದು 1 ಕೋಟಿ ಮನೆ, ಎಲ್ಲಿಂದ ದುಡ್ಡು ಬರುತ್ತೆ? ಏನಕ್ಕೆ ಅವನೇ ಆಸೆ ಪಡೋ ವಿಷಯಗಳನ್ನ ಅವ್ನು ಪಡ್ಕೊಳ್ಳೋದಕ್ಕೆ ಶಕ್ತಿ ಒಳಗಿಂದ ಬರ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ ಅಶ್ವಿತ್ ಅವರೇ? ಇವಾಗ ಎಲ್ಲವೂ ಜೀವನದಲ್ಲಿ ಇದೆ, ದುಃಖ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಗೆಳೆಯರೇ, ವಿಡಿಯೋ ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಮನವಿ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಬೆಲ್ ಐಕಾನ್ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಅದನ್ನ ಮಾಡಿ. ಮತ್ತೆ ಈ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಂಚ್ಕೊಳ್ಳಿ. ಇಡೀ ಕರ್ನಾಟಕ ಜನತೆಗೆ ಈ ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸೋದಕ್ಕೆ ನನಗೆ ಸಹಕಾರ ನೀಡಿ. ಧನ್ಯವಾದಗಳು. ಆಶ್ರಿತ್ ಅವರೇ, ಇವತ್ತು ತುಂಬಾ ಜನ ಹಣ ಇರುತ್ತೆ, ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ ಒಂದು ಮಟ್ಟಕ್ಕೆ, ಆದರೂ ಏನೋ ಒಂದು ದುಃಖದಲ್ಲಿ ಇರ್ತಾರೆ. ಅವ್ರ ಕೈಯಲ್ಲಿ ಅದನ್ನ ವಿವರಿಸೋದಕ್ಕಾಗಲ್ಲ. ಡಿಪ್ರೆಷನ್ ಅಂತೀವಿ ಅದನ್ನ, ಇನ್ನೇನೋ ಅವ್ರಿಗೆ ಗೊತ್ತಾಗದೆ ಇರೋ ಕಾರಣಗಳಲ್ಲಿ ದುಃಖದಲ್ಲಿ ಒದ್ದಾಡ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಜನ ಏನೇನೋ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಅದನ್ನ ಮಾಡೋದಕ್ಕೆ ಶಕ್ತಿ ಬರ್ತಾ ಇಲ್ಲ, ಅವ್ರ ಕೈಯಲ್ಲಿ ಏನೋ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ಒದ್ದಾಟದಲ್ಲೇ ಅವ್ರು ಕೊರಗ್ತಾ ಇರ್ತಾರೆ. ನಾವು ಈ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡಬೇಕಾದ್ರೆ ಕಂಪನಿಗಳ ಬಗ್ಗೆ ಮಾತಾಡ್ತೀವಿ, ಎಲ್ಲವೂ ವೈಬ್ರೇಷನ್ ಅಂತ ಹೇಳ್ತೀವಿ. ಆ ಒಂದು ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ, ಇಲ್ಲಿ ಏನಾಗ್ತಾ ಇದೆ, ಏನಕ್ಕೆ ಆ ವ್ಯಕ್ತಿಗೆ ಕೆಲವು ವಿಷಯಗಳು ಚೆನ್ನಾಗಿ ನಡೀತಾ ಇದ್ರು ಅವನ ಮನಸ್ಸಲ್ಲಿ ಅಷ್ಟು ದುಃಖ ಬರ್ತಾ ಇದೆ, ಏನಕ್ಕೆ ಅವನೇ ಆಸೆ ಪಡೋ ವಿಷಯಗಳನ್ನ ಅವ್ನು ಪಡ್ಕೊಳ್ಳೋದಕ್ಕೆ ಶಕ್ತಿ ಒಳಗಿಂದ ಬರ್ತಾ ಇಲ್ಲ, ಅಲ್ಲಿ ಏನಾಗ್ತಾ ಇದೆ ಅಶ್ವಿತ್ ಅವರೇ? ಇವಾಗ ಎಲ್ಲವೂ ಜೀವನದಲ್ಲಿ ಇದೆ, ದುಃಖ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರು ಯಾವತ್ತೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕ್ತಾ ಇರಲ್ಲ. ಇವಾಗ ಜೀವನ ನೆನ್ನೆಯಲ್ಲೂ ಇಲ್ಲ, ನಾಳೆಯಲ್ಲೂ ಇಲ್ಲ, ಇವತ್ತಿನಲ್ಲಿದೆ, ಈ ಕ್ಷಣದಲ್ಲಿದೆ. ತುಂಬ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಬಹಳಷ್ಟು ಟೀಚರ್ಸ್ ಇದ್ದಾರೆ ಪ್ರಪಂಚದಲ್ಲಿ, ಈ ಯೂನಿವರ್ಸಲ್ಲಿ. ನಾವು ಹೇಳ್ಕೊಡೋ ಮೆಥಡ್ ಒಂದೇ ಅಲ್ಲ, ಬೇಕಾದಷ್ಟು ಇದೆ. ಆದರೆ ಕೆಲವೊಂದನ್ನ ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಅದನ್ನ ನೀವು ಅಳವಡಿಸ್ಕೋಬೇಕಾಗತ್ತೆ. ಇವಾಗ ತುಂಬ ಜನ ಪಾಸ್ಟಲ್ಲೇ ಬದುಕ್ತಾ ಇರ್ತಾರೆ, ಅಥವಾ ಫ್ಯೂಚರಲ್ಲಿ ಬದುಕ್ತಾ ಇರ್ತಾರೆ. ಈಗ ನನ್ನ ಹತ್ರ ಎಲ್ಲ ಇದೆ, ಆದರೆ ಇದು ಶಾಶ್ವತವಾಗಿರುತ್ತಾ? ನಾಳೆ ಇಲ್ಲದೆ ಹೋದರೆ, ನಾಳೆ ನಾನು ಏನಾದರೂ ಕಳ್ಕೊಂಡ್ಬಿಟ್ರೆ, ಅವರು ಮುಂದೆ ನಾಳೆಯಲ್ಲೇ ಬದುಕ್ತಾ ಇರ್ತಾರೆ. ಅಥವಾ ಇದೆಲ್ಲ ಇವತ್ತಿದೆ, ಆದರೆ ಅವತ್ತು ನಾನು ಕಷ್ಟಪಡ್ತಾ ಇದ್ದಾಗ ನನ್ನ ಹತ್ರ ಏನೂ ಇರಲಿಲ್ವಲ್ಲ, ಹಿಂದೆಯಲ್ಲಿ ಬದುಕ್ತಾ ಇರ್ತಾರೆ. ಇವತ್ತಿನ ಜೀವನದಲ್ಲಿ ಬದುಕಲ್ಲ, ಆದರೆ ಕ್ರಿಯೇಷನ್ ಇವತ್ತಿನ ಪರಿಸ್ಥಿತಿಗೆ ಆಗ್ತಾ ಇರೋದು. ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಇವತ್ತಿನ ಮನಸ್ಥಿತಿಗೆ ರೆಸ್ಪಾಂಡ್ ಮಾಡ್ತಾ ಇರೋದು, ನೆನ್ನೆಗಲ್ಲ, ನಾಳೆಗಲ್ಲ. ಇವಾಗ ಈ ಮೂಮೆಂಟ್ ಅಲ್ಲಿ ರೈಟ್ ನೌ ನೀವ್ ಏನ್ ಭಾವನೆನ ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಆಕರ್ಷಣೆಗೊಳ್ತಾ ಇರೋದು. ಆ ನಿಯಮ ವರ್ಕ್ ಆಗೋದೇ ಹಾಗೆ. ಸೊ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋರ್ಗೆ ಯೋಚನೆ ಇರಲ್ಲ. ನೀವ್ ಅಂಥವ್ರಲ್ಲಿ ದುಃಖ ನೋಡಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ನಾಳೆ ಬಗ್ಗೆನೂ ಥಿಂಕ್ ಮಾಡಲ್ಲ, ನೆನ್ನೆ ಬಗ್ಗೆನೂ ಥಿಂಕ್ ಮಾಡಲ್ಲ. ಇವತ್ತು ಈ ಕ್ಷಣ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಈ ಕ್ಷಣದಲ್ಲಿ ಏನು ಎಮೋಷನ್ಸ್ನ ಹೊರಗೆ ಹಾಕ್ತಾ ಇದ್ದೀನಿ, ಲಾ ಆಫ್ ಅಟ್ರಾಕ್ಷನ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸೊ ಇವತ್ತು ನಾನು ಖುಷಿಯಾಗಿದ್ರೆ ನನ್ನ ನಾಳೆಗಳು ಖುಷಿಯಾಗಿರೋ ಚಾನ್ಸಸ್ ತುಂಬಾ ಇದೆ. ಇವಾಗ ಬೇಜಾರು ಮಾಡ್ಕೊಂಡ್ರೆ ನನ್ನ ನಾಳೆಗಳು ಬೇಜಾರಾಗೋ ಚಾನ್ಸಸ್ ತುಂಬಾ ಇದೆ. ಸೊ ನಂಗೆ ಏನ್ ಬೇಕು? ಖುಷಿಯಾಗಿರ್ಬೇಕು. ಸೊ ಅದನ್ನ ಮಾಡೋಣ. ಅವರಲ್ಲಿ ನೀವು ನೆಗೆಟಿವ್ ಎಮೋಷನ್ಸ್ ನೋಡಲ್ಲ. ಎಲ್ಲ ಇದೆ ನನ್ನ ಹತ್ರ ಅಂತ ಅಂದ್ರೂ ಅವ್ರು ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರಲ್ಲ. ಅದು ಸಮಸ್ಯೆ. ತುಂಬಾ ಜನಕ್ಕೆ ಇದಿರುತ್ತೆ, ಯಾವಾಗ್ಲೂ ಇನ್ಸೆಕ್ಯೂರಿಟಿಯಲ್ಲಿ ಇರ್ತಾರೆ. ಕಳ್ಕೊಂಡ್ಬಿಟ್ರೆ ಅನ್ನೋ ಭಯನೇ ಅವ್ರ ಮನ್ಸಲ್ಲಿ ಕಾಡ್ತಾ ಇರುತ್ತೆ. ಇವತ್ತು ನನ್ಗೆ ಒಳ್ಳೆ ಫ್ಯಾಮಿಲಿ ಇದೆ, ಆದ್ರೆ ನಿಜವಾಗ್ಲೂ ನಂದೇನಾ ಜೀವನ ಇದು? ನಿಜವಾಗ್ಲೂ ನನಗೆ ಆಗ್ತಾ ಇದೆಯಾ ಇದು? ಅಥವಾ ನಾಳೆ ನಾನು ಕಳ್ಕೊಂಡ್ಬಿಟ್ರೆ? ಬಹಳಷ್ಟು ಜನಕ್ಕೆ ನಮ್ಮ ಪ್ರೀತಿ ಪಾತ್ರರು ಏನಾದ್ರೂ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರೆ, ಇಲ್ಲ ಈ ಪ್ರಪಂಚ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಆದ್ರೆ ಅವ್ರು ಬಾಯಿ ಬಿಟ್ಟು ಹೇಳ್ದೆ ಹೋದ್ರೆ ಅವ್ರ ಮನ್ಸಲ್ಲಿ ಅದು ತುಂಬಾ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಆಗ್ಬಿಟ್ರೆ ನಾ ಹೇಗ್ ಬದುಕೋದು? ಅವ್ರ ಹತ್ರ ಇವತ್ತೆಲ್ಲ ಇದೆ, ಆದ್ರೆ ಈ ಒಂದು ಭಾವನೆಗಳೇನಿದೆ ಅದನ್ನ ಅವ್ರು ಫೈನ್ ಟ್ಯೂನ್ ಮಾಡ್ಕೊಳ್ಳೋವರೆಗೂ ಅವರಿಗೆ ಇವತ್ತಿನ ಸುಖ ಸಂತೋಷನ ಅನುಭವಿಸಕ್ಕಾಗಲ್ಲ. ಸೊ ಅದು ಈಗ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರು ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ನೀವು ಒಳ್ಳೆ ಭಾವನೆಯಲ್ಲಿ ಇದ್ರೆ ನಾಳೆ ಒಳ್ಳೇದಾಗುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನ ಯಾಕೆ ಪ್ರಯತ್ನ ಪಡಬಾರ್ದು? ಕಂಟ್ರೋಲ್ ನಮ್ಮ ಕೈಯಲ್ಲಿ ಏನಿಲ್ಲ ಅದನ್ನ ನಾವು ದುಃಖ ಪಡೋದಕ್ಕಿಂತ ಏನಿದೆ ಇವಾಗ ನಮ್ಮ ಭಾವನೆ, ಈಗ ನಾವು ನಿಮ್ಮ ಪರವಾಗಿ ಮಾತಾಡೋದಾದ್ರೆ ನಮ್ಮ ಭಾವನೆ, ಇಲ್ಲ ನಿಮ್ಮ ಭಾವನೆ ನಿಮ್ಮ ಕಂಟ್ರೋಲಲ್ಲಿ ಇದೆ, ಅದನ್ನ ನೀವು ಮಾಡ್ಕೊಳ್ಳಿ ಸಾಕು. ಏನಿಲ್ಲ ಕಂಟ್ರೋಲಲ್ಲಿ ಅದನ್ನ ತಲೆ ಕೆಡಿಸ್ಕೊಳ್ಬಾರ್ದು. ಅದೇ ತುಂಬ ಇಂಪಾರ್ಟೆಂಟ್. ಎರಡನೇದು, ತುಂಬ ಜನಕ್ಕೆ ಏನೇನೋ ಆಸೆ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಅದು ಹೆಂಗೆ ಅಂದರೆ
ಈಗ ಒಬ್ಬರು ರೈತರ ಕೈಲಿ ಒಳ್ಳೆ ಭೂಮಿ ಇದೆ, ರೈತರ ಕೈಲಿ ನೀವು ಒಂದು ಬೀಜನ ಕೊಟ್ರೆ ಅಥವಾ ಒಂದು ಸಸಿನ ಕೊಟ್ರೆ ಅವ್ರು ನೆಡ್ತಾರೆ. ನೆಟ್ಟಾದ್ಮೇಲೆ ಅದನ್ನು ಬೆಳೆದು ಫಲ ಕೊಡಕ್ಕೆ ಇಷ್ಟು ಟೈಮು ಅಂತ ಇದೆ ನೇಚರಲ್ಲಿ. ಅದು ಹೆಂಗೆ ಅಂದ್ರೆ ಇವತ್ತು ನನಗೆ ಆಸೆ ಇದೆ, ಅದನ್ನ ನಾನು ಭೂಮಿಯಲ್ಲಿ ಹೂಳ್ತಾ ಇದ್ದೀನಿ, ಆದ್ರೆ ಇನ್ನೊಂದು ವಾರಕ್ಕೆ ಆಗ್ಬಿಡ್ಬೇಕು, ಆ ಥರ ಆಗಲ್ಲ. ಪ್ರಪಂಚದಲ್ಲಿ ಎಲ್ಲೂ ಆ ಥರ ಮಿರಾಕಲ್ಸ್ ನಡೆಯಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಜರ್ಮಿನೇಷನ್ ಟೈಮ್ ಅಂತ ಇದೆ. ಪ್ರಕೃತಿ ಅದರದೇ ಆದ ಟೈಮನ್ನು ತಗೊಳತ್ತೆ. ಹಂಗೆ ಪ್ರತಿಯೊಬ್ಬ ಮನುಷ್ಯನ ಆಸೆನೂ ಕೂಡ ಈಗ ವೈಬ್ರೇಷನಲ್ಲಿ ಹೇಳ್ಬೇಕಂತಂದ್ರೆ, ಈಗ ನೀವೇನೋ ಒಂದು ಈಗ ಇಂಥ ಒಂದು ಕಾರ್ ತಗೊಳ್ಬೇಕು ಅಂತ ಆಸೆ ಪಡ್ತೀರಾ, ಆ ಕಾರ್ ಕೂಡ ಒಂದು ವೈಬ್ರೇಷನ್. ಪ್ರಪಂಚದಲ್ಲಿ ಎಲ್ಲಾನು ಒಂದು ಆಟಮ್ ಅಂತ ಗೊತ್ತಿದೆ ಎಲ್ಲರಿಗೂ. ಸೊ ಅದು ಒಂದು ವೈಬ್ರೇಷನ್. ಸೊ ಕಾರ್ ಒಂದು ವೈಬ್ರೇಷನ್ ಅಲ್ಲಿದೆ. ನೀವು ಆಸೆ ಪಟ್ಟ ತಕ್ಷಣ ನಾವುಗಳು ಈ ನಾನ್ ಫಿಸಿಕಲ್ ಎನರ್ಜೀಸ್ ಏನಿದೀವಿ, ನಾವು ಆ ಜೀವನನ ಅನುಭವಿಸ್ತೀವಿ ನಿಮ್ಮ ಮುಖಾಂತರ. ಅಂದ್ರೆ ನಾವು ಆಲ್ರೆಡಿ ಆ ಹೊಸ ಕಾರು ಕುತ್ಕೊಂಡಾಯ್ತು ತಗೊಂಡು ನಿಮಗೋಸ್ಕರ. ಸೊ ನಾವು ಆಲ್ರೆಡಿ ವಿ ಹ್ಯಾವ್ ಬಿಕಮ್ ದಟ್. ನಮ್ದು ನೀವು ಕೇಳಿದ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವಿ ಹ್ಯಾವ್ ಬಿಕಮ್ ದಟ್. ನಾವು ಆಲ್ರೆಡಿ ಈಗ ಒಂದು ಹೊಸ ಮನೆ ಕೊಂಡ್ಕೊಳ್ಬೇಕು, ನಾವು ಆಲ್ರೆಡಿ ಹೊಸ ಮನೆ ಅಲ್ಲಿ ವಾಸ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಅದು ನೀವು ಕೇಳಿತ್ತಾನೆ. ಸೊ ನಿಮ್ಗಾಗಿ ಒಂದು ಹೊಸ ಮನೆ ಫಿಕ್ಸ್ ಆಗೋಯ್ತು, ನಾವು ಆಲ್ರೆಡಿ ಅಲ್ಲಿ ವಾಸ ಆಗ್ಬಿಟ್ಟಿದೀವಿ, ನಿಮಗೆ ಹೆಲ್ಪ್ ಮಾಡೋಣ ಅಂತ. ಆದ್ರೆ ಅದು ಒಂದು ವೈಬ್ರೇಷನ್. ಆದ್ರೆ ನೀವು ಇನ್ನೊಂದು ವೈಬ್ರೇಷನ್ ಅಲ್ಲಿ ಇದ್ದೀರಾ. ನೀವು ಯಾವ ವೈಬ್ರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಇವತ್ತು ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ನೋಡಿದ್ಯಾ, 10,000 ಇದೆ. ನಾನು ಕೇಳ್ತಾ ಇರೋದು 1 ಕೋಟಿ ಮನೆ, ಎಲ್ಲಿಂದ ದುಡ್ಡು ಬರುತ್ತೆ? ಅಥವಾ ನಾನು ಮಾಡ್ತಾ ಇರೋ ಕೆಲಸ ನೋಡಿದ್ಯಾ, ನಂಗೆ ಬರೋದೇ 20,000 30,000 ಸಂಬಳ, ಅದರಿಂದ ಎಲ್ಲಿ ಕೊಂಡ್ಕೊಳ್ಳೋಕ್ಕಾಗತ್ತೆ? ನನಗೆ ನಮ್ಮ ಅಪ್ಪ ಆಸ್ತಿ ಮಾಡಿಲ್ಲ, ಅಥವಾ ನನಗೆ ಸ್ಪೌಸ್ ಕಡೆಯಿಂದ ಯಾವ ಆಸ್ತಿ ಬಂದಿಲ್ಲ, ಅಣ್ಣ ತಮ್ಮಂದರು ಏನು ಹೆಲ್ಪ್ ಮಾಡಿಲ್ಲ, ಏನು ಅವಕಾಶಗಳಿಲ್ಲ, ಎಲ್ಲಿಂದ ಆಗತ್ತೆ? ಈ ವೈಬ್ರೇಷನಲ್ಲಿ ನೀವಿದ್ದೀರಾ. ಬಟ್ ನಾವು ನಾನ್ ಫಿಸಿಕಲ್ ಎನರ್ಜಿ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಮನೆ ತಗೊಂಡಾಗೋಯ್ತು, ನಿಮಗೆ ಮನೆ ರೆಡಿ ಆಗ್ಬಿಟ್ಟಿದೆ, ನಾವು ನಿಮಗೆ ಸ್ವಾಗತ ಮಾಡಕ್ ಕಾಯ್ತಾ ಇದೀವಿ. ಯಾಕಂದ್ರೆ ನೀವು ಕೇಳಿರೋದು ಮನೆ ಬೇಕಂತ. ಸೊ ನಾವು ಆಲ್ರೆಡಿ ಅಲ್ಲಿದ್ದೀವಿ. ನೀವು ಆ ವೈಬ್ರೇಷನ್ನ ಮ್ಯಾಚ್ ಮಾಡಿದ್ರೆ ಮಾತ್ರ ನಿಮಗೆ ಅದು ನಿಮ್ಮ ಲೈಫಿನ ರಿಯಾಲಿಟಿ ಆಗುತ್ತೆ. ಅಷ್ಟೇ ಬೇಕಾಗಿರೋದು. ನೀವು ಹೋಗಿ ಹೊರಗಡೆ ಯಾರ ಹತ್ರನೂ ಮಾತಾಡಿ ದುಡ್ಡು ಬೇಕು, ಬೇರೆ ಕೆಲಸ ಬೇಕು, ಬೋನಸ್ ಬೇಕು, ಏನು ಕೇಳಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ, ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಪ್ರತಿ ಕ್ಷಣ ವರ್ಕ್ ಆಗ್ತಾ ಇದೆ. ಸೊ ನಿಮ್ಮ ಭಾವನೆಗಳನ್ನ ನೀವು ರೇಸ್ ಮಾಡ್ಬೇಕು, ನಿಮ್ಮ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿನ. ಈಗ ನಾವು ಆಲ್ರೆಡಿ ಇಲ್ಲಿದ್ದೀವಿ, ನೀವು ಇಲ್ಲಿದ್ದೀರಾ, ನೀವು ಹೈಟ್ ಮಾಡ್ಕೋಬೇಕು. ನೀವು ಯಾವಾಗ ಮ್ಯಾಚ್ ಆಗ್ತೀರಾ ಆವಾಗ ಟಕ್ ಅಂತ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಜರ್ಮಿನೇಷನ್ ಟೈಮ್ ನಾವು ಹೇಳ್ತಾ ಇರೋದು. ಭೂಮಿಯಲ್ಲಿ ಹೆಂಗೆ ಒಂದು ಸಸಿ ನೆಟ್ರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ಹಂಗೆ ಟೈಮ್ ಯಾತಕ್ ಬೇಕು ಅಂದ್ರೆ ನಮಗ್ ಟೈಮ್ ಬೇಕಾಗಿಲ್ಲ. ಇವ್ರು ಕೇಳಿರೋದು ಬೇಕಾ ಬೇಡವಾ ಅಂತ ನಾವೇನು ಟೈಮ್ ತಗೊಳ್ತಾ ಇಲ್ಲ. ಯೂನಿವರ್ಸ್ ಟೈಮ್ ತಗೊಳ್ತಾ ಇಲ್ಲ, ನೀವು ಟೈಮ್ ತಗೋತಾ ಇದ್ದೀರಾ ಮೇಲಿರಕ್ಕೆ. ಎಷ್ಟು ಬೇಗ ನೀವು ಮೇಲ್ ಬರಕ್ಕಾಗತ್ತೆ ಅಷ್ಟು ಬೇಗ ನಿಮ್ಗೆ ಅದು ರಿಯಾಲಿಟಿ ಆಗತ್ತೆ. ಆದ್ರೆ ಆ ಮೇಲ್ ಬರೋ ಸಮಯನ ಅದನ್ನ ನೀವೇ ನಿರ್ಧಾರ ಮಾಡ್ಬೇಕು. ಅದಕ್ಕೆ ಸಾಕಷ್ಟು ಪ್ರಾಸೆಸ್ ಫಾಲೋ ಮಾಡ್ಬೋದು ನೀವು. ಆ ವೈಬ್ರೇಷನ್ ರೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದನ್ನ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಮೇಲ್ ಬಂದಾಗ ಯಾವಾಗ 2 ಮ್ಯಾಚ್ ಆಗುತ್ತೆ, ಫಿಸಿಕಲ್ ವೈಬ್ರೇಷನ್ ನಾನ್ ಫಿಸಿಕಲ್ ವೈಬ್ರೇಷನ್ ಮ್ಯಾಚ್ ಆಗುತ್ತೆ, ಆವಾಗ ಅದು ನಿಮಗೆ ರಿಯಾಲಿಟಿ ಆಗಿ ನಿಮ್ಮ ಜೀವನದಲ್ಲಿ ನೀವು ನಿಜವಾಗ್ಲೂ ಇರಬಹುದು. ಕೆಲವೊಂದೊಂದ್ಸಲ ಜನರಿಗೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂದ್ರೆ, ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಇದರಲ್ಲಿ ನೀವೇನು 1000 ರೂಪಾಯಿ ದುಡ್ಡು ಖರ್ಚು ಮಾಡಬೇಕು, 100 ಮೈಲಿ ಓಡಾಡಬೇಕು, 21 ದಿನ ವ್ರತ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಇರಲ್ಲ. ಎಲ್ಲ ಸಿಂಪಲ್ ಆಗಿ ನಿಮ್ಮ ಮನಸ್ಸನ್ನ ನೀವು ಹೆಂಗೆ ನಿಯಂತ್ರಣ ಮಾಡಿಕೊಂಡು ನಿಮ್ಮ ಭಾವನೆಗಳನ್ನ ನೀವು ಹೆಂಗೆ ಬೇಕು ಬೇಡದ ಕಡೆ ಸರಿಸ್ಕೊಂಡು ಓಡಾಡ್ತಿರೋ ಅಷ್ಟರಲ್ಲೇ ನಿಮ್ಮ ಜೀವನನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಆಗಿಬಿಡುತ್ತೆ ಅಂದರೆ ಅದೇ ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನೀವು ಎಲ್ಲಾದರೂ ಹೋಗ್ಬಿಟ್ಟು ಏನಾದರೂ ಪೂಜೆ ಮಾಡ್ಕೊಂಡು ಬನ್ನಿ, ಒಂದು 1000 ಕಿಲೋಮೀಟರ್ ಹೋಗಿ ಅಂದರೆ ಜನಕ್ಕೆ ದುಡ್ಡು ಖರ್ಚು ಮಾಡೋಕ್ಕೆ ಈಸಿ. ಅದಕ್ಕೆ ನಾವು ಹೇಳಿದ್ದು ಮನುಷ್ಯರು ಲೇಜಿ ಅಂತ. ಅದೇ ಕುತ್ಕೊಂಡು ನಿಮ್ಮ ಜೀವನನ ನಿಮ್ಮ ಸ್ಟೇರಿಂಗ್ನ ನಿಮ್ಮ ಕಾರಲ್ಲಿ ನೀವೇ ಇಟ್ಕೊಂಡು ಡ್ರೈವ್ ಮಾಡಿ ಅಂದ್ರೆ ಕಷ್ಟ. ಸೊ ಅದನ್ನ ಅಭ್ಯಾಸ ಮಾಡ್ಕೊಂಡಷ್ಟು ಜೀವನ ಸುಲಭ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಯಾರಾದ್ರೂ ಬಾಡಿ ಬಿಲ್ಡರ್ನ ನೀವು ಮಾತಾಡಿಸಿ ಕೇಳಿದ್ರೆ ಜಿಮ್ಮಲ್ಲಿ ಹೋದಾಗ ಹೇಳ್ತಾರೆ, ಈಗ ಅಕಸ್ಮಾತ್ ನೀವು ಜಿಮ್ಮಿಗೆ ಹೋಗಿ ದುಡ್ಡು ಕೊಟ್ಟು ನಿಮ್ಮ ಪರವಾಗಿ ಟ್ರೈನರ್ ವರ್ಕ್ ಮಾಡಿ ಸಣ್ಣ ಆಗ್ಬೋದು ಅಂದ್ರೆ ನಮ್ಮ ಜಿಮ್ಗಳು ಹೆಂಗಿರ್ಬೋದು ಇವತ್ತು? ಹೇಗಿರುತ್ತೆ ಅಲ್ವಾ? ನಾನು 10,000 ರೂಪಾಯಿ ಕೊಡ್ತೀನಿ ಅಂತ ಒಬ್ರು ಬಂದು ಹೇಳ್ತಾರೆ, ನಾನು 10,000 ರೂಪಾಯಿ ಕೊಟ್ಬಿಡ್ತೀನಿ, ನೀನು ವರ್ಕೌಟ್ ಮಾಡ್ಬಿಡು ನಾನು ಸಣ್ಣ ಆಗ್ತೀನಿ ಅಂದ್ರೆ ಲಕ್ಷಾಂತರ ಜನ ಜಿಮ್ಮಿಗೆ ಹೋಗ್ಬಿಡ್ತಾರೆ. ಆದ್ರೆ ಆ 10,000 ರೂಪಾಯಿ ನಾನು ಇಸ್ಕೋತೀನಿ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ನೀನು ಮಾಡ್ಬೇಕು ಅಂತ ಟ್ರೈನರ್ ಹೇಳಿದ್ರೆ
2 ದಿನ 3 ದಿನ 4 ದಿನ 1 ವಾರ ಆಮೇಲೆ ಕಾಣಿಸಲ್ಲ. ಯಾಕೆ ಹೇಳಿ? ಮನುಷ್ಯರು ಲೇಜಿ, ಅವರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಮೋಷನ್ಸ್ ಬಂದಾಗ್ಲೂ ಅದೇ ಮಾಡೋದು. ನನ್ನ ಪರವಾಗಿ ಬೇರೆಯವ್ರು ಮಾಡಿಬಿಡ್ಲಿ, ದುಡ್ಡು ಕೊಟ್ಬಿಡ್ತೀನಿ ಅಂತಾರೆ. ಅದೇ ಸ್ವತಃ ಅವರೇ ಮಾಡಿ ಅಂದಾಗ ಎಲ್ರಿಗೂ ಆ ಮೋಟಿವೇಶನ್ ಬರಲ್ಲ. ಇರೋದೊಂದೇ ಜೀವನ